ರಾಜ್ಯದ 2 ಬೈ ಎಲೆಕ್ಷನ್ ಕದನಕ್ಕೆ ಅಖಾಡ ರೆಡಿಯಾಗಿದೆ. ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣಕ್ಕೆ ಈಗ ನಡೆಯುವಂತ ಕದನ. ಬಿಜೆಪಿ ಟಿಕೆಟ್ ಘೋಷಣೆ. ಬಾಗಲಕೋಟೆಯಿಂದ ಮಾಜಿ ಶಾಸಕ ವೀರಣ್ಣ ಚರಂತಿಮಠ್ಗೆ ಟಿಕೆಟ್ ನೀಡಿದೆ ಬಿಜೆಪಿ. ದಾವಣಗೆರೆ ದಕ್ಷಿಣದಿಂದ ಅಚ್ಚರಿ ಅಭ್ಯರ್ಥಿಗೆ ಬಿಜೆಪಿ ಮಣೆ ಹಾಕಿದೆ. ಬಾಗಲಕೋಟೆಯಿಂದ ಮಾಜಿ ಶಾಸಕ ವೀರಣ್ಣ ಚರಂತಿಮಠ್ಗೆ ಟಿಕೆಟ್, ದಾವಣಗೆರೆ ದಕ್ಷಿಣದಿಂದ ಅಚ್ಚರಿ ಅಭ್ಯರ್ಥಿಗೆ ಮಣೆ ಹಾಕಿದೆ. ಶ್ರೀನಿವಾಸ್ ದಾಸಕರಿಯಪ್ಪಗೆ ಬಿಜೆಪಿ ಟಿಕೆಟ್ ಕೊಟ್ಟಿದೆ. 2 ಕ್ಷೇತ್ರಕ್ಕೆ ಏಪ್ರಿಲ್ 9ಕ್ಕೆ ಮತದಾನ ಇದೆ. ಮೇ 4ನೇ ತಾರೀಕು ಬೈ ಎಲೆಕ್ಷನ್ನ ಫಲಿತಾಂಶ ಪ್ರಕಟವಾಗುತ್ತೆ. ರಾಜ್ಯದಲ್ಲಿ ಭಾರಿ ಚರ್ಚೆಯಲ್ಲಿರುವಂತಹ 2 ವಿಧಾನಸಭಾ ಕ್ಷೇತ್ರ. ಈ ಕ್ಷೇತ್ರಕ್ಕೆ ನಡೆಯುವಂತ ಉಪಚುನಾವಣೆ ಏಪ್ರಿಲ್ 9ಕ್ಕೆ ಮತದಾನ ನಡೆದರೆ ಮೇ 4ನೇ ತಾರೀಕು ಬೈ ಎಲೆಕ್ಷನ್ನ ಫಲಿತಾಂಶ ಪ್ರಕಟ ಆಗುತ್ತೆ. ಈ 2 ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿಗಳ ಘೋಷಣೆಯನ್ನ ಮಾಡಿದೆ. ಬಾಗಲಕೋಟೆಗೆ ವೀರಣ್ಣ ಚರಂತಿಮಠ್ ಬಿಜೆಪಿ ಟಿಕೆಟ್ ಅನ್ನ ಘೋಷಣೆ ಮಾಡಿದೆ. ಇನ್ನು ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಶ್ರೀನಿವಾಸ್ ದಾಸಕರಿಯಪ್ಪಗೆ ಟಿಕೆಟ್ ಘೋಷಣೆ ಮಾಡೋದ್ರ ಮೂಲಕ ಅಚ್ಚರಿ ಅಭ್ಯರ್ಥಿಯ ಆಯ್ಕೆ ಮಾಡಿದೆ ಬಿಜೆಪಿ. ಇದೇ ಬರುವ ಏಪ್ರಿಲ್ 9ಕ್ಕೆ ಮತದಾನ ನಡೆಯುತ್ತೆ. ಈ 2 ಕ್ಷೇತ್ರಗಳಲ್ಲಿ ನಡೆಯುವಂತ ಉಪಚುನಾವಣೆ ಮೇ 4ನೇ ತಾರೀಕು ಬೈ ಎಲೆಕ್ಷನ್ನ ಫಲಿತಾಂಶ ಪ್ರಕಟವಾಗಲಿದೆ. ಯುಗಾದಿ ಹಬ್ಬದ ದಿನವೇ ಅಭ್ಯರ್ಥಿಗಳ ಹೆಸರನ್ನ ಬಿಜೆಪಿ ಘೋಷಣೆ ಮಾಡಿದೆ. ದಾವಣಗೆರೆಯಲ್ಲಿ ಎಸ್ಟಿ ಸಮುದಾಯಕ್ಕೆ ಬಿಜೆಪಿ ಮಣೆ ಹಾಕಿದೆ. ಲಿಂಗಾಯತ ಮರಾಠ ಸಮುದಾಯವನ್ನ ಬಿಟ್ಟು ಎಸ್ಟಿಗೆ ಅವಕಾಶವನ್ನ ಕೊಟ್ಟಿದೆ ಬಿಜೆಪಿ. ರಾಜ್ಯ ಬಿಜೆಪಿ ಎಸ್ಟಿ ಮೋರ್ಚಾ ಉಪಾಧ್ಯಕ್ಷರಾಗಿದ್ದ ಶ್ರೀನಿವಾಸ್ ದಾಸಕರಿಯಪ್ಪಗೆ ಮಣೆ ಹಾಕಿದೆ ಬಿಜೆಪಿ. ಮಾಜಿ ಸಂಸದ ಸಿದ್ದೇಶ್ವರ ಬಣದ ನಾಯಕರಿಗೆ ಬಿಜೆಪಿ ಟಿಕೆಟ್ ಕೊಟ್ಟಿರೋದು. ದಾವಣಗೆರೆಯಲ್ಲಿ 13,000 ಮತವನ್ನ ಎಸ್ಟಿ ಸಮುದಾಯ ಹೊಂದಿದೆ. ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಕೇಂದ್ರ ಬಿಜೆಪಿ ಅಚ್ಚರಿಯ ತೀರ್ಮಾನ ತೆಗೆದುಕೊಂಡಿರೋದು. ಕಳೆದ 20 ವರ್ಷಗಳಿಂದ ಬಿಜೆಪಿ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸಿದವರು 3 ವರ್ಷದಿಂದ ರಾಜ್ಯ ಬಿಜೆಪಿಯ ಎಸ್ಟಿ ಮೋರ್ಚಾದ ಉಪಾಧ್ಯಕ್ಷರಾಗಿದ್ದರು ಶ್ರೀನಿವಾಸ್ ದಾಸಕರಿಯಪ್ಪ. 5 ವರ್ಷಗಳ ಕಾಲ ದಾವಣಗೆರೆ ಜಿಲ್ಲಾ ಬಿಜೆಪಿಯ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಈಗ ಇವರ ಹೆಸರನ್ನ ಬಿಜೆಪಿ ಘೋಷಣೆ ಮಾಡಿದೆ. ಇದೊಂದು ಅಚ್ಚರಿ ಬೆಳವಣಿಗೆ ಬಿಜೆಪಿ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಶ್ರೀನಿವಾಸ್ ದಾಸಕರಿಯಪ್ಪ ಬಿಜೆಪಿಯಿಂದ ಅಖಾಡದಲ್ಲಿದ್ದಾರೆ. ಬಾಗಲಕೋಟೆಯಲ್ಲಿ ವೀರಣ್ಣ ಚರಂತಿಮಠ್ ಅಖಾಡದಲ್ಲಿದ್ದಾರೆ. 2 ಕ್ಷೇತ್ರಗಳಿಗೆ ನಡೆಯುವಂತ ಉಪಚುನಾವಣೆ ಬಿಜೆಪಿ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಿದೆ. ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ತೆರವಾಗಿರುವಂತಹ ದಾವಣಗೆರೆ ದಕ್ಷಿಣ ಕ್ಷೇತ್ರ, ಮತ್ತೊಂದು HY ಮೇಟಿ ಅವರ ನಿಧನದಿಂದ ನಡೀತಾ ಇರುವಂತಹ ಉಪಚುನಾವಣೆ. 2 ಕ್ಷೇತ್ರಗಳ ಉಪಚುನಾವಣೆ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಕಾಂಗ್ರೆಸ್ನಲ್ಲಿ ಒಂದ್ ಕಡೆ ಟಿಕೆಟ್ ಜಟಾಪಟಿ ನಡೀತಾ ಇದ್ರೆ ಬಿಜೆಪಿ ಅಭ್ಯರ್ಥಿಯ ಹೆಸರನ್ನ ಘೋಷಣೆ ಮಾಡಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರ ಶಾಮನೂರು ಶಿವಶಂಕರಪ್ಪ ಅವರ ಭದ್ರಕೋಟೆ. ಇದು ಸೋಲಿಲ್ಲದ ಸರದಾನದಂತೆ ಗೆದ್ದು ಬಂದವರು ಶಾಮನೂರು ಶಿವಶಂಕರಪ್ಪ. ಈಗ ಈ ಕ್ಷೇತ್ರದ ಮೇಲೆ ಬಿಜೆಪಿ ಕಣ್ಣಿಟ್ಟಿದ್ದು ಒಬ್ಬ ಅಚ್ಚರಿಯ ಅಭ್ಯರ್ಥಿಯನ್ನ ಅಖಾಡಕ್ಕಿಳಿಸಿದೆ. ಯಶವಂತರಾವ್ ಜಾಧವ್ ಅವರಿಗೆ, ಶಿವಕುಮಾರ್ ಅವರಿಗೆ ಭಾರತ್ ಮಾತಾಕ್ಕೆ ಏನೇ ಬರಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.